ಹೇಳೋದು ನಿಮ್ಮ ಸೈಟ್ ಹಂಚಿಕೆ ಆಗಿ ಒಂದು ಕೇಸ್ ಹಾಕಿದಾರಂತ. ಇಲ್ಲ 2019 ಇಂದ ಆ ವಿಚಾರ ಗೊತ್ತಿರಲಿಲ್ಲ, ಗೊತ್ತಿಲ್ಲ. ನಮಗೆ ಏನಂತಾರೆ, ನಮಗೆ ಆಕ್ಚುಲಿ ರೋಡ್ ಕಡೆ ಏನೋ ಸೈಕಲ್ಲೆಲ್ಲ ಅದೇ ಅದು ಪ್ರಾಬ್ಲಮ್ ಇರೋದು. ನಾನು ಮಾಡಿರೋ ಹಾಗಾಗಿ ನಾವು ಇವ್ರನ್ನ ನಂಬಿ ನಾವು ಎಷ್ಟು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ. ಆದರೆ ನಾನು 800 ರೂಪಾಯಿ ಥರ ಕಾರ್ನರ್ ಸೈಟ್ಗೆ ಎಕ್ಸ್ಟ್ರಾ ಬೆಲೆ ಚಾರ್ಜ್ ಮಾಡಿದ್ದೀನಿ. ಚಾರ್ಜ್ ಮಾಡಿ ಈ ಥರ 350 ನಾನು ಸೈಟ್ ಮಾಡಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥವ್ರು ಸಾಕಷ್ಟು ಮಂದಿ ಇಲ್ಲ ಸರ್ ನಂಗೆ ರೀಫಂಡ್ ಬೇಕು ಅಂತ ಹೇಳ್ತಾರೆ. ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಇವರು ಸೇಲ್ಡಿಗಳನ್ನು ಕೂಡ ನಮಗೆ ಟ್ರಾನ್ಸಾಕ್ಷನ್ ಮಾಡಿಕೊಡ್ಬೇಕಾಗಿರೋದ್ರಿಂದ ಅದನ್ನು ಸಮಯ ನೋಡಿಕೊಂಡು ನಾವು ಈಗಲೇ ಇಲ್ಲಿ ಕುತ್ಕೊಂಡು ಕೆಲವು ಸಮಯದಿಂದ ನಾವು ನಿಗದಿ ಮಾಡಿ ಅವ್ರು ಏನು 7 ವರ್ಷ ಆಗಿದೆ, ಅವ್ರಿಗೂ ಕೂಡ ಪರಿಹಾರದ ರೀತಿಯಲ್ಲಿ ಕೂರಿಸಿ ಮಾತನಾಡಿ ಅವ್ರಿಗೆ ಅವ್ರು ಏನು ಹೇಳ್ತಿದ್ರೆ ಅದನ್ನು ಒಂದು ಅಗ್ರಿಮೆಂಟ್ ಮೂಲಕ ಕೊಟ್ಟು ಅದನ್ನು ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ತಿಳಿಸ್ತೀನಿ. ಆಯ್ತು, ಒಂದ್ ನಿಮಿಷ. ಈಗ ನಮ್ಗೆ ಪರಿಹಾರ ಅಂತ ನೀವ್ ಹೆಂಗ್ ಕೊಡಕ್ ಸಾಧ್ಯ? ನೀವೇ ಹೇಳ್ತಾ ಇದ್ರೆ ಕೋರ್ಟಲ್ಲಿ ಇದೆ ಅಂತ. ಕೇಳಿಸ್ಕೊಳ್ಳಿ, ನಾ ಹೇಳುದು ಕೇಳಿಸ್ಕೊಂಡ್ರಪ್ಪ, ಯಾರು ಡಿಸ್ಟರ್ಬ್ ಮಾಡ್ಬೇಡ್ರಿ. ಕೋರ್ಟಲ್ಲಿ ಇದೆ ಕೇಸು ಅಂತೀರಾ, ನನಗೆ ಈಗ ಸೈಟ್ ಮಾಡಿದೀರಾ. ನನ್ನ ಕೈಲಿ ಏನಿದೆ? ಸೈಟ್ ಇದೆ. ನನ್ ಸೈಟ್ ಇವಾಗ ನಾನು ಏನ್ ಮಾಡ್ಬೇಕು? ಮಾರಬೇಕು, ಮಾರಕ್ ಆಯ್ತಾ ಇಲ್ಲ. ಕೋರ್ಟ್ ಅಲ್ಲಿ ಕೇಸ್ ಇದೆ ಆಯ್ತೇನ್ರಪ್ಪ? ಕೋರ್ಟ್ ಅಲ್ಲಿ ಕೇಸ್ ಇದೆ, ನಾನು ಮಾರಕ್ ಆಗಲ್ಲ. ಕೋರ್ಟ್ ಅಲ್ಲಿ ಕೇಸ್ ಇದೆ, ನೀವು ಮಾರಕ್ ಆಗ್ತದ ನಂಗೆ ಗೊತ್ತಿಲ್ಲ. ಈಗ ನೀವು ತಗೋಬೇಕು ಅಂದ್ರೆ ನಾನು ನಿಮ್ಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು. ಹಂಗೆ ಕೊಟ್ಟಿಯ ದುಡ್ಡು? ಇಲ್ಲ, ನಾನ್ ರಿಜಿಸ್ಟರ್ ಮಾಡಕ್ಕೆ ರಿಜಿಸ್ಟರ್ ಬಿಟ್ಕೊಡ್ತಾವ್ರ ಅಲ್ಲಿ. ನೀನ್ ಅದ್ರ ಒಪ್ಸ್ಬೇಕು ಆಗ್ತದ? ನೀನ್ ರಿಜಿಸ್ಟರ್ ನಾನು ರಿಜಿಸ್ಟರ್ ಮಾಡೇ ಕೊಡ್ಬೇಕು ತಾನೆ ನಿಮ್ ದುಡ್ಡು? ನಮ್ ದುಡ್ಡು. ಒಂದ್ ನಿಮಿಷ ಇರ್ರಿ, ಖಾತೆ ಎಲ್ಲ ಆಗಿದೆ ಅದು. ಒಂದ್ ನಿಮಿಷ ಅವರು ನಮಗೆ ದುಡ್ಡು ಕೊಡ್ಬೇಕು. ಪೇಪರ್ ಕೊಡೋದು ದುಡ್ಡು ತಗೊಳ್ಳೋದಷ್ಟೇ. ಸಮಸ್ಯೆ ಏನಾಗಿದೆ ಗೊತ್ತಾ? ಒಂದ್ ನಿಮಿಷ ಸ್ನೇಹಿತರೆ, ಸಮಸ್ಯೆ ಏನಾಗಿದೆ ಅಂದ್ರೆ ನಾವೇ ಮಾತಾಡಿ ನಾವು ಬ್ಲಾಂಕ್ ಮಾಡ್ಕೊಂತ ಇದೀವಿ. ನಮ್ಗೆಲ್ಲ ಮಾತಾಡ್ಬೇಕಾಗಿರೋದು ಯಾರು? ಅವರು. ನಾನು ಮಾಧ್ಯಮದವನೇ, ಅವ್ರು ಮಾತಾಡ್ಲಿ. ಮಾಡಿರೋದು ಅವ್ರ ಸೈಟ್ ನಂಬರ್ ಕೂಡ ಲೇಔಟ್ ಅಲ್ಲಿ ಇದೆ. ಸೀಟ್ ಅಲ್ಲಿ ತೋರಿಸೋದು ಸೈಟ್ ಅವೆಲ್ಲ ಬೇಡ. ಇವಾಗ ದಯಮಾಡಿ ನಡೀರಿ ಲೇಔಟ್ ಹತ್ರನೇ ದುಡ್ಡು ಬೇಕು, ಬೇರೆ ಏನು ಬೇಡ ನನಗೆ. ಸರ್ ರೀಫಂಡ್ ಕೇಳಿ, ಎಲ್ಲರೂ ಸೈಟ್ ಅಂತ ಕೇಳ್ತೀರಾ ನೀವು? ಒಂದ್ ನಿಮಿಷ, ನಿಮ್ ಪ್ರಕಾರ ರೀಡೆವಲಪ್ಮೆಂಟ್ ಮಾಡ್ತಾ ಇದ್ರು, ಆದ್ರೆ ಕೋರ್ಟಲ್ಲಿ ಅನುಮತಿ ಇದೆಯಾ ಅವ್ರಿಗೆ? ಒನ್ ಬೈ ಒನ್ ಕ್ವಶನ್ ಕೇಳ್ರಿ ಸರ್. ಒನ್ ಬೈ ಒನ್ ಕ್ವಶನ್ ಕೇಳ್ರಿ.
ಹೌದಪ್ಪ ಅದು ಅವ್ರು ಹೇಳ್ಬೇಕು. ಆದಷ್ಟು ಬೇಗ ಅವಕಾಶ ಮಾಡಿ. ನಿಮ್ ಮೆತ್ತಿಗೆಸ್ಕೊಳ್ರಿ, ನಿಮ್ ಮೆತ್ತಿಗೆಸ್ಕೊಳ್ರಿ, ನೀವು ನಿಮ್ದು ಹತ್ರ ಮೆತ್ತಿಗೆಸ್ಕೊಳ್ರಿ. ಎರಡು ಸೈಟ್ ಮೆತ್ತಿಗೆಸ್ಕೊಳ್ರಿ, ಮೆತ್ತಿಗೆಸ್ಕೊಳ್ರಿ ನೀವು. ಎಲ್ಲರಿಗೂ ಕಷ್ಟ ಇದ್ದಿದೆ. ನಾನು ಫಸ್ಟ್ ಬೆಂಚ್, ಲಾಸ್ಟ್ ಬೆಂಚ್, ಥರ್ಡ್ ಬೆಂಚ್ ಆ ಥರ ಇಲ್ಲ. ಇಲ್ಲಿ ಎಲ್ಲರಿಗೂ ಕಷ್ಟ. ಸಿಂಗಲ್ ಸೆಟ್ಲ್ಮೆಂಟ್ ಅವ್ರು ಅದನ್ನು ಕೇಳಿಸ್ಕೊತಲ್ಲ ಅಲ್ಲಿ. ಸರ್ ಎಷ್ಟು ಕೊಡ್ತಾರೆ ಅಂತ ಕೇಳಿ ಸರ್. ಅಲ್ಲಿ ಸರ್ ನಾವು ಬಡ್ಡಿ ಕಟ್ಟಿದೀವಿ, ಸೇರಿಸ್ಕೊಡಿ ನಮಗೆ. ಕೊಡ್ತಾರೆ ಕೇಳಿ ಫಸ್ಟು. ಲಾಸ್ಟ್ 3 months ಬ್ಯಾಕ್ ನಾನು ಬಂದಾಗ ಇದೇ ಸಿದ್ದೇಗೌಡನ ಏನೋ ಗೊತ್ತಿಲ್ಲ ನನಗೆ, ಸತೀಶ್ ಗೌಡ ಡೆವಲಪ್ ಆಗ್ತದೆ ಮತ್ತೆ ಒಂದು ಅಡಿ ಮೇಲೆ 500 ರೂಪಾಯಿ ಕಟ್ಕೊಳಪ್ಪ ನೀನು. ಜೋರಾಗಿ ಮಾತಾಡ್ದವಾಗ ಮತ್ತೆ ಎಷ್ಟು 6 months ಬಿಟ್ಟು ಬನ್ನಿ, ಓಕೆನಾ? ಇದೇ ಕತೆ. ನೋಡಿ ಈಗ ಒಂದು ನಿಮಿಷ ನೋಡಿ, ಇದು ಮತ್ತೆ ಮತ್ತೆ ಆಗ್ತಾ ಇರೋದು. ಕೇಸ್ ಕ್ಲಿಯರ್ ಆಗಬೇಕು, ರಿಟರ್ನ್ ಬರ್ತಾರೆ. ಸರ್ ಎಷ್ಟು ಕೊಡ್ತೀರಾ? ಸೇಲ್ ಡೇಟ್ ಇವತ್ತು ತಗೊಂಡು
ಈಗ ಎಲ್ಲರೂ ಸೇರಿ ಕೇಳ್ತಿರೋದು ನೀವು 6 ತಿಂಗಳು ಅಂತ ಹೇಳಿ ನಾವು 3 ತಿಂಗಳು ಜಾಸ್ತಿ ಏನು ಕೇಳ್ತಾರೆ ನಾವೇನು ಈ ತಿಂಗಳೇ ಕೊಡಿ ನೆಕ್ಸ್ಟ್ ಮಂತ್ ಕೊಡಿ ಅಂತ ಕೇಳ್ತಾ ಇಲ್ಲ. ದಯವಿಟ್ಟು 3 ತಿಂಗಳು ತಗೊಳ್ಳಿ. ಇಲ್ಲಿ ಎಲ್ಲರಿಗೂ ಕಷ್ಟ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಆಮೇಲೆ ನಮ್ಮ ಟೈಮ್ ಆಗೋದು ಸರ್ ಇದು. ಏ ಮೀಡಿಯಾ ಬೇಡ ಬಿಡ್ರಿ, ಮೀಡಿಯಾ ಬೇಡ ರೀ. ಅದೆಲ್ಲ ಆಯ್ತು, ಗೊತ್ತಾಗಾಯ್ತು. ಈಗ ಬಾಯಿ ಹೇಳೋದು ನಮಗೆ ಬೇಕು, ಮೀಡಿಯಾ ಅವಶ್ಯಕತೆ ಇದೆ. ನಮ್ಗೆ ಏನ್ ಬೇಕಂತ ನಮ್ಗೆ ಬೇಕು ಅಷ್ಟೇ. ಬಡ್ಡಿ ಕಟ್ಕೊಂಡು ನಾವು ಲೋನ್ ತಗೊಂಡಲ್ಲ, ನಮ್ದು ತಗೊಂಡು ಕೋಟಿ ಬಂಡವಾಳ ಮಾಡ್ಕೊಂಡಿಲ್ವಾ? ನೀವೇನಾದ್ರೂ ಹೇಳೋದಿದ್ರೆ ಈಗ ಅವ್ರಿಗೆ ಒಂದು ಒಬ್ಬೊಬ್ಬರೇ ಹೇಳ್ಕೊಳ್ಳಿ. ಮಾತಾಡಿದ್ದು ಯಾರಿಗೂ ಗೊತ್ತಿಲ್ಲ. ನಾವು ತಗೊಂಡಿರೋದು 7 ವರ್ಷ ಆಗೋಗಿದೆ. ಆಯೋ ಪೇಷನ್ಸ್ ಇಲ್ಲ, ಸಮಸ್ಯೆ ಬೇಕಾಗಿಲ್ಲ. 7 ವರ್ಷದಿಂದಲೂ ಸಮಸ್ಯೆ ನೋಡಿದ್ದೀವಿ. ನೋಡಿದ್ರೆ ನಮ್ಮ ಮನೆಗೂ ಸಮಸ್ಯೆ ಆಗಿದೆ, ನಿಮಗೂ ಆಗಿದೆ. ಪರಿಹಾರ ಬೇಕು. ಏನೋ ಒಂದು ಇದೆಲ್ಲ ಹಿಂಗೆ ಅಂತ ಮತ್ತೆ ಅದು ಇದಕ್ಕೆ ಇನ್ನೊಂದು ಯಾವುದೇ ಕೇಸು ನಮ್ಗೆ ಸಂಬಂಧ ಇಲ್ಲ, ಯಾವುದೇ ಸೈಟ್ಗೂ ನಮ್ಗೆ ಸಂಬಂಧ ಇಲ್ಲ. ನಮ್ಮ ದುಡ್ಡು ಕೊಟ್ಟಿದ್ದೀವಿ, ನಮ್ಮ ದುಡ್ಡು ಕೊಡಿ. ಅದಕ್ಕೆ ಏನು 7 ವರ್ಷಕ್ಕೆ ಪರಿಹಾರ ಕೊಡ್ಬೇಕು ಅದು ಕೊಡಿ. ಈಗ ಎಲ್ಲರದ್ದು ಇಷ್ಟ ಇನ್ನೇನಿಲ್ಲ. ಆಯ್ತು, ಓಕೆ. ಎಲ್ಲರ ಸಮಸ್ಯೆ ಏನಾದ್ರು ಕೇಳ್ಕೊಡಿ, ಪರಿಹಾರ ಕೊಡಿ. ನಮಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಸರಿನಾ? ಅಲ್ಲಿ ಯಾರ್ಯಾರು ರೀಫಂಡ್ ಅಂತ ಹೇಳಿದ್ರೆ ನಾವು ಒಂದು ಪಟ್ಟಿ ಮಾಡಿ ನಮ್ಮಲ್ಲಿ ಯಾಕಂದ್ರೆ ಈಗ ನಾವು ತಗೊಂಡಿರೋರು ಬಂದಿದ್ದೀವಿ. ಒಂದು ನಿಮಿಷ, ನಮ್ಮಲ್ಲಿ ತಗೊಂಡಿರೋರು ಬಂದಿದ್ದಾರೆ. ಒಂದು ನಿಮಿಷ, ತಗೊಂಡಿರೋರು ಬಂದಿದ್ದಾರೆ, ತಗೊಂಡಿದ್ದವರು ಬಂದಿದ್ದಾರೆ, ತುಂಬ ಸೇರಿದ್ದಾರೆ. ಇಲ್ಲ ಸರ್, ಎಲ್ಲ ತಗೊಂಡಿಲ್ಲ. ಯಾರ್ಯಾರು ನಮ್ಮ ಹತ್ರ ಬಂದಿದ್ದೀವಿ, ನಿಮಗೆ ಬರ್ಸಿ ನಿಮಗೆ ಏನು ಕೊಡಬೇಕು ಅಂತ ಹೇಳಿ ನನಗೆ ಗಣೇಶ ಪಕ್ಷ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಯಾಕೆಂದರೆ ಒಬ್ಬರಿಗೆ ಸಮಸ್ಯೆ ಇಲ್ಲ. ಆ ಇಷ್ಟರಲ್ಲಿ 7 ವರ್ಷನೇ ಕಾದಿದ್ದೀವಿ. 6 ತಿಂಗಳು ಸಮಯ ಬೇಕಾಗ್ತದೆ. ಅಷ್ಟೊಳಗಡೆ ಏನು ಸೇರಿಸ್ಕೊಡ್ಬೇಕು ಅಂತ ನೀವೆಲ್ಲರೂ ಸೇರಿ ನೀವೇ ತೀರ್ಮಾನ ಮಾಡಿ. ನಿಮಗೂ ಅನ್ಯಾಯ ಆಗಬಾರ್ದು. ನಾನು ಅದು ಗೊತ್ತಾಗ್ತೀನಿ. ನಾನೊಬ್ಬ ವ್ಯಕ್ತಿ ಈಗ ಅನ್ಯಾಯ ಮಾಡೋಂಗಿದ್ರೆ ಯಾವತ್ತೋ ಆಫೀಸ್ ಮುಚ್ಕೊಂಡಾಗಲಿ ಇವತ್ತು ಇಷ್ಟೆಲ್ಲ ಏನೇ ಸಮಸ್ಯೆ ಆಗಿದೆ, ಇದರಿಂದ ಏನೇನು ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ರು ಕೂಡ ನಿಮ್ಮ ಮುಂದೆ ನಿಂತ್ಕೊಂಡು ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ತಿಳ್ಕೊಳ್ಳಿ. ಸಮಸ್ಯೆ ಯಾವಾಗ ನಾವೆಲ್ಲ ತಗೊಂಡ್ಮೇಲೆ ಆಗಿರೋದಾ ಸಮಸ್ಯೆ? ಮುಂಚೆನೇ ಆಗಿರೋದ ಸಮಸ್ಯೆ, ತಗೊಂಡ್ಮೇಲೆ ಆಗಿರೋದು. ದಯಮಾಡಿ ನೀವು ಸೈಲೆಂಟ್ ಆಗಿದ್ರೆ ಹಿಂದೆ ಇರೋದು ಕೆಡ್ಸಲ್ಲ, ನಂತರ ವಾಸಿಲ್ಲ ಇವ್ರಿಗೆ. ನಾನು ಹೇಳೋದೇನು ಅಂದ್ರೆ ದಯಮಾಡಿ ನಿಮ್ಮ ಕಿವಿಗಳು ಮನಸ್ಸುಗಳ ಈ ಕಡೆ ಕೊಡಿ, ನಿಮ್ಮ ಸಮಸ್ಯೆ ಪರಿಹಾರ ಹೇಳ್ತಾ ಇರೋದಿಲ್ಲ. ಹೀಗಾಗಿ ಒಂದು ನಿಮಿಷ ನೋಡ್ರಿ, ಈಗ ನಾನು ಮಾತಾಡೋದು ನಿಮ್ಗೆ ಪರವಾಗಿ ದಯಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ. ಸರ್ ಈಗ ನೀವು 6 ತಿಂಗಳು ಆದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಆಯ್ತಾ? ಹೌದೇನ್ರಪ್ಪ? 6 ತಿಂಗಳ ಮೇಲೆ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಅವ್ರ ಸೈಟ್ ನೀವು ವಾಪಸ್ ತಗೊಂಡ್ಬಿಟ್ಟು ನಿಮ್ಗೆ ದುಡ್ಡು ಕೊಡೋದು. ಹೌದು. ಒಂದು ಈಗ ನೀವು ಈಗ ಅವ್ರು ಏನೋ ಕೇಳಿದ್ರೆ ಯಾರೋ ಅಂತ ಬಂದು ಕೇಳಿದ್ರು, ನನ್ಗೆ ಇವಾಗ ಈಗಲೇ ಚೆಕ್ ಯಾರು ನೀವು ನೀವಂದ್ರೆ 1 ನಿಮಿಷ ಈಗಲೇ ಚೆಕ್ ಕೊಟ್ಬಿಡಿ, ಈಗಲೇ ಚೆಕ್ ಕೊಟ್ಬಿಡಿ ನಮಗೆ ಗ್ಯಾರಂಟಿಗೆ 6 ತಿಂಗಳಿಗೆ ಎಷ್ಟು ನಿಮ್ಗೆ ನಮಗೆ ಅಂತ ಹೇಳಿದ್ರು. ಚೆಕ್ 1 ನಿಮಿಷ ಇರ್ರಿ. ನೀವು ಈ ಕಂಡೀಷನ್ಗೆ ರೆಡಿ ಇದ್ದೀರಾ? ಓಕೆ. 6 ತಿಂಗಳಲ್ಲಿ ನನ್ನ ನ್ಯಾಯಾಲಯದಿಂದ ನಿಮ್ಮ ಚೇಂಜ್ ಲೀಡನ್ನು ನಾನು ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕು ಅಲ್ವಾ? ನೀವು ಮಾಡಿದ್ರೆ ನಾನು ದುಡ್ಡು ಕೊಡಕ್ಕೆ ಬರೋಲ್ಲ. ಕೆಲಸ ಸರ್ 6 ತಿಂಗಳು ಆಗಲ್ಲ ಸರ್, 6 ತಿಂಗಳು ಆಗಲ್ಲ.
ನಾವು ಏನಾದ್ರು ಮಾತಾಡಿದ್ರೆ ನೀವು ಮಾತಾಡೋದು ಯಾರು ನೀವೇ ಮಾತಾಡ್ಕೊಂಡು ಮುಂದೆ ಬಂದ್ರೆ ರೆಕಾರ್ಡ್ ಆಗುತ್ತೆ. ನೀವು ಮಾತಾಡೋದು ಹೇಳಿ ಏನು ಹೇಳ್ತಾ ಇದ್ರಿ? ಯಾರು ಮಾತಾಡೋದು? ನಮ್ದು ನಲ್ ಅಂಡ್ ವೈಡ್ ಅಂದ್ರೆ ಏನು ವ್ಯಾಲ್ಯೂ ಇಲ್ಲ. ಸುಮ್ಮನೆ ಅದು ಬೇಕಾದ್ರೆ ವಾಪಸ್ ಕೊಟ್ಬಿಡೋಣ ಅವ್ರಿಗೆ. ಏನು ವ್ಯಾಲ್ಯೂ ಇಲ್ಲ. ಬ್ಯಾಂಕ್ ಅಲ್ಲಿ ಅಲ್ಲ, ಇದರಲ್ಲಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕು, ಪ್ರೊಸೀಜರ್ ಫಿನಿಶ್ ಮಾಡಬೇಕು. ಅವೆಲ್ಲ ಏನ್ ಗೊತ್ತಾ, ಹೇಳಿದ್ರು ನಾನು ಕನ್ಫ್ಯೂಷನ್ ಕೊಡ್ತೀನಿ. ಈಗ ಸುನಿಲ್ ಅವ್ರು ಹೇಳಿದ್ರು ಅದಕ್ಕೇನು ಬೆಲೆ ಇಲ್ಲ ಅಂತ. ನಮ್ಗದು ಬೇಕಾದೂ ಇಲ್ಲ. ನಮ್ಗೇನ್ ಬೇಕು? ಚೆಕ್ ಕೊಡ್ತೀನಿ. ನೀವು ಯಾವ ಸಮಯ ಚೆಕ್ ಕೊಡ್ತೀನಿ? ಚೆಕ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಚೆಕ್ ಇಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ? ನೀವು ದಯಮಾಡಿ ಯಾರಾದ್ರೂ ಅಬ್ಜೆಕ್ಷನ್ ಇದ್ರೆ ಕೈ ಎತ್ತಿ ಹೇಳಿ. ಅವ್ರ ಮುಂದೆ ಬನ್ನಿ. ನೀವು ಅಲ್ಲಿದ್ರೆ ಸ್ವಲ್ಪ ಹಿಂದಕ್ಕೆ ಸೈಡ್ ತೊಗೊಂಡು ಮೋಸ ಮಾಡ್ಬಿಟ್ಟವ್ರೆ. ಯಾರು ಓನರು? ಮೇಲ್ಗಡೆ ಯಾವ್ದೋ ವರ್ಧಿನಿ ಇದೈತಲ್ಲ, ಹೌಸ್ ಲಿಮಿಟೆಡ್ ಅವರು 500 ಜನಕ್ಕೆ. ಯಾರೋ ಬೇರೆ ಹಿಡ್ಕೊಂಡೋಗವ್ರು ಪೊಲೀಸರು, ಅವರೇ ಕರ್ಸ್ಕೊಂಡವ್ರೆ. ಅದೆಲ್ಲ ಆಗಲ್ಲ ಸರ್. ಮೇಡಮ್ ಸುಮ್ಮನೆ ರೀ, ಮಾತಾಡ್ತಾವ್ರೆ. ಕಾರಲ್ಲಿ ಹೋಗ್ತೀವಿ ಇದಕ್ಕೆ ರೋಡ್ ಬ್ಲಾಕ್ ಆಗಿತ್ತು. ಮುಂದೆ ಇರಿ ಮೇಡಮ್.
ನಿಮಿಷ ಸೈಲೆಂಟ್ ಆಗಿರಿ ಎಲ್ಲ ಸಾಲ್ವ್ ನೋಡಿ, ನಿನ್ನೆ ನನ್ನನ್ನ ನಮ್ಮ ಆಫೀಸಲ್ಲಿ ಒಂದು 50 ಜನ ಸುಮಾರು ಬಂದಿದ್ರೆ ನಾನು ಹೇಳಿದ್ದೀನಿ, ಯಾರಿಗೇನೇ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಬೂಟಲ್ಲಿ ಹೊಡೆದು ಸರಿ ಮಾಡಿ ದುಡ್ಡು ವಾಪಸ್ ಕೊಡ್ತೀನಿ, ಇಲ್ಲ ಸೈಟ್ ವಾಪಸ್ ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಬಂದಿರೋರಲ್ಲಿ ಇಷ್ಟೊಂದು ಇದ್ದೀರಾ, ಅದು ಅನ್ಯತಾ ಭಾವಿಸಬಾರ್ದು. ಈಗ ನಿನ್ನೆ ನಾನು ಸಾಹೇಬ್ರಿಗೆ ಫೋನ್ ಹಾಕಿದ್ದೆ, ಬೇಗ ರೆಡಿ ಮಾಡ್ಕೊಡ್ತೀನಿ, ಕೋರ್ಟಲ್ಲಿ ಕೇಸು ನಡೀತಾ ಇದೆ, ಬಂದು ನಾಳೆ ಮಾತಾಡೋಣ ತಂದಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಇನ್ನು ನೋಡೇ ಇಲ್ಲ ನಾನು. ನನಗೆ ನೀವು ಆಫೀಸಿಗೆ ಬಂದ ಮೇಲೆ ನಿಮ್ಗೆ ಬೇರೆ ಹೇಳಿ ಕಳ್ಸಿರೋದು ಅಷ್ಟೇ ನನಗೆ ಗೊತ್ತು. ಬಂದ ಮೇಲೆ ಇವಾಗ ಹೇಗೆ ಟೈಮಿಂಗ್ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಂದಿರೋರಲ್ಲಿ ಅವ್ರು ಯಾರೋ ಒಬ್ರು ಹೊಡಿಬೇಕು, ಕನ್ವರ್ಸ್ ಆಗಬೇಕು ಅನ್ನೋ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇವಾಗ ನನ್ನನ್ನು ಬಂದಿದ್ದೀರ, ನಾವು ಕಾನೂನಿದೆ, ಡಿಪಾರ್ಟ್ಮೆಂಟ್ ಇದೆ, ಅಧಿಕಾರಿಗಳಿದ್ದಾರೆ, ನಾವು ಕಾನೂನಿನ ಮೂಲಕನೇ ಮಾಡಬೇಕು. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇವ್ರಿಗೆ ಅವತ್ತೊಂದ್ಸಲ ಫೋನ್ ಮಾಡಿದೆ, ಒಂದು 15-15 ಜನ ಪೊಲೀಸರು ಹಾಕಿದ್ರು. ನಾನು ಸ್ಪಾಟ್ ಮಾಸ್ಟರ್ ಮಾಡಕ್ ಹೋದಾಗ ಆ ಸಂದರ್ಭದಲ್ಲಿ ನಾನು ಹೋಗಿ ಒಂದು 15-20 ಜನ ಹೋಗಿ ಹೊಡೆದು ಗಲಾಟೆ ಮಾಡಿ ಸ್ಪಾಟ್ ಮಾಸ್ಟರ್ ಮಾಡ್ಕೊಂಡು ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಬಂದು ನಿಮ್ಗೋಸ್ಕರ ನಿಂತಿದ್ದೀನಿ. ನೀವು ಸ್ವಲ್ಪ ಜನ ಇದ್ದೀರಾ, ಆಯ್ತು ಗೌಡ್ರೆ ಏನೋ ಒಂದು ಮಾಡಿ ಅಂತ, ನಿಮ್ಗೋಸ್ಕರ ನಾವು ನಿಂತ ಮೇಲೆ ಶಾಂತಿಯುತವಾಗಿ ಬಗೆಹರಿಸ್ಬೇಕು. ನಾನು ನೆನ್ನೆ ಹೇಳಿದ್ದೀನಿ ಇವ್ರಿಗೆ, ನೆನ್ನೆ ಒಂದ್ಸಲ 3 ಲಕ್ಷ ಸಲ ಕಾಲ್ ಮಾಡಿದ್ರು, ಬಂದಿಲ್ಲ ಗೌಡ್ರೆ ಅದೇನಿದೆ ಬಗೆಹರಿಸೋಣ, ದುಡ್ಡು ಇಲ್ಲ ಸೈಟು ಇಲ್ಲ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಈಗ ಬಂದಿದ್ದೀನಿ ಸಾಹೇಬ್ರೆ, ನಮ್ಗೆ ಏನಾಗಬೇಕು ಅಂದರೆ ಇಲ್ಲಿ ಕೊನೆಯದಾಗಿ ನೀವು ಕೇಸ್ ಹಾಕೊಂಡು ಸಾಯ್ತಿರೋ ಅಥವಾ DLF ಅವರು ಕಂಪ್ನಿಯವ್ರು ಕೇಸ್ ಮಾಡಿದಾರೋ ಮತ್ತೊಂದು ಮಗದೊಂದು ಸಮಸ್ಯೆ ಇಲ್ಲ. ಇಲ್ಲಿ ಕೊನೆಯದಾಗಿ ಸಫರ್ ಪಡೋರು ಗ್ರಾಹಕರು ಅಷ್ಟೇ. ನಮಗೇನು ಬೇಕು ಗ್ರಾಹಕರಿಗೆ ಇವತ್ತೇನು ನೀವು 12 ಲಕ್ಷ 16 ಲಕ್ಷ 22 ಲಕ್ಷ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ, ಒಂದು ಸೈಟ್ ವಾಪಸ್ ಕೊಡಿ ಇಮಿಡಿಯೇಟು, ಇಲ್ಲ ದುಡ್ಡು ವಾಪಸ್ ಕೊಡಿ, ಇಂತಿಷ್ಟು ದಿನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಏನಾದ್ರು ಒಂದು ಮೂವ್ಮೆಂಟ್ ಮಾಡಿಕೊಟ್ಬಿಟ್ಟು ಸಮಸ್ಯೆನ ಬಗೆಹರಿಸ್ಕೊಡಿ. ಈಗ ನೀವೇನಾದ್ರು ಕೇಸ್ ನಡೆಸ್ಕೊತೀರಾ ಅಲ್ವಾ? ಮತ್ತೆ ಹೋಗ್ಬೇಕಾ? ಸ್ವಲ್ಪ ಸೈಲೆಂಟ್ ಆಗಿದೆ ನೋಡಿ, ನಮ್ದು ಒಂದೇ ಪ್ರಾಬ್ಲಮ್ ಅಲ್ಲ, ಅದೇ ನಮ್ಮ ಥರ 15 ಜನ ಡೆವಲಪರ್ಗಳು ಮಾಡಿ ಯಾರಿಗೂ ಕೂಡ ಇವತ್ತಿನ ತನಕ ಸಮಸ್ಯೆಗಳು ಕ್ಲಿಯರ್ ಆಗಿಲ್ಲ. ನಾನು ದೇವನಿಂದನೂ ಕೂಡ ನಿಮ್ಮ ಜೊತೆ ನಾನು ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಜೊತೆಲೇ ಇದ್ದೇನೆ. ಎಲ್ಲೂ ಕೂಡ ಹೋಗಿಲ್ಲ. ದೇವರಾಜೇಗೌಡರು ಇಷ್ಟು ಸಂಬಂಧಪಟ್ಟಿಗೆ ಪೂರ್ಣಚೇತನ ಮಾಡುವಂಥ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಮಾಡಿದ್ದೀನಿ ಹೇಳಿ ಏನೇನೋ ಮಾತಾಡೋದಕ್ಕೆ ಹೇಳಿದ್ದೆ. ಎಲ್ಲ ದಾಖಲಾತಿಗಳು ಕೂಡ ಹೇಳಿದ್ದೀವಿ, ನಿಮಗೆ ತಿಳಿಸಿದ್ದೀವಿ. ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ. ಒಂದು ನಾವೆಲ್ಲರೂ ಕಾನೂನು ರೀತಿಯಲ್ಲೇ ಬಗೆಹರಿಸ್ಕೊಳ್ಳೋದಾದರೆ ನ್ಯಾಯಾಲಯದಿಂದಲೇ ಬಗೆಹರಿಸ್ಕೊಳ್ಳೋದು. ಈಗ ನೀವೆಲ್ಲ ಏನಂದರೆ ಎಲ್ಲರಿಗೂ ಆತಂಕ ಇದೆ. ನನಗೆ ಗೊತ್ತಿದೆ ನಿಮ್ಮ ಮದುವೆ 6 ವರ್ಷ ಆಗಿದೆ, 7 ವರ್ಷ ಆಗಿದೆ. ಆ ಕಾರಣದಿಂದ ಕನಿಷ್ಠ ಪಕ್ಷ ಅದನ್ನು ಬಗೆಹರಿಸ್ಕೊಂಡು ನಾನು ಕ್ಲಿಯರ್ ಮಾಡ್ಕೊಡೋಕ್ಕೆ 6 ತಿಂಗಳ ಸಮಯ ಆಗುತ್ತೆ. ನಿಮ್ಮ ಸೈಡಿಗೂ ನಿಮ್ಮ ಹತ್ರನೇ ಇದೆ, ನೀವೇ ಓನರ್ ಇದ್ದೀವಿ. ಸೈಟ್ ಬೇಕು ಅಂದರೂ ನಿಮ್ಮ ಸೈಟ್ ಅಲ್ಲೇ ಇದೆ ಹೇಳಿ. ಅಕಸ್ಮಾತ್ ಈ ಕಡೆ ಕಾಂಪೌಂಡಿಂದ ಆ ಕಡೆ ಇರೋಷ್ಟು ಉಜ್ಜಿರೋದಕ್ಕೆ ಬೇಕು ಅಂದ್ರೆ ನಾಳೆ ಬೆಳಗ್ಗೆನೇ ನಾನೇ ಬಿಟ್ಟು ಕಲ್ಲಾಕ್ಕೊಡ್ತೀನಿ. ಯಾರು ಆತಂಕ ಆಗಬೇಕು, ಆಯಿತಾ? ಇಲ್ಲ ಸರ್, ಯಾರ್ಯಾರು ರೀಫಂಡ್ ಬೇಕು ಅಂತಾರೋ ಅಂಥವ್ರನ್ನ ಒಂದು ಬುಕ್ ಲಿಸ್ಟಲ್ಲಿ ಒಂದು ಪಟ್ಟಿ ಮಾಡಿಕೊಡಿ ಸರ್. ಇವಾಗಲೇ ಮಾಡಿಕೊಡಿ. ಒಂದ್ ನಿಮಿಷ ಇದೆ ಮೇಡಮ್, ಮಾತಾಡ್ಲಿ ಇದೆ ಮೇಡಮ್. ಆಯ್ತಮ್ಮ, ಒಂದು ನಿಮಿಷ ಕೇಳಿ, ತಮ್ಗೆಲ್ಲ ಗೊತ್ತಿದೆ. ರಿಕ್ವೆಸ್ಟ್, ತಮ್ಗೆಲ್ರಿಗೂ ಗೊತ್ತಿದೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಇಲ್ಲಿ. ನಿಮ್ಮ ಸೇಲಿಡ್ ಆದ್ಮೇಲೆ ನೀವೇ ಓನರು. ಆಯ್ತು ಆಯ್ತು. ನೀವು ಈಗ 1 ನಿಮಿಷ ಬಿಡ್ರೆ, ನೀವು ನಾವೆಲ್ಲ ನಮ್ಮ ಕುಟುಂಬದಲ್ಲಿ ನಿಮಗೆ ಡೇ 1 ಸಿಗ್ತಾ ಇದ್ದೆ. ನೀವು ಇಷ್ಟೆಲ್ಲ ರಾಜಂತ ಮಾಡ್ಕೊಂಡು ಮಾಧ್ಯಮ ಕಟ್ಕೊಂಡು ಇಷ್ಟೆಲ್ಲ ರಬ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ನೀವೇ ಎಲ್ಲ ಮಾಡಿರೋದು ಸಮಸ್ಯೆ ಹಾಳಾಗ್ತಾ ಇದೆ. ಬರ್ದಿಟ್ಕೊಳ್ಳಿ, 4 ಜನ ಮಾಡೋ ಸಮಸ್ಯೆ ಇದು. ಏನು ಇವತ್ತು
ಸಮಸ್ಯೆ ಆಗ್ಬಿಟ್ಟಿದೆ. ಮಾತಾಡ್ತಾರೆ ನಮ್ಮಿಂದ ಸಮಸ್ಯೆ